ಈಗ ನಾವು ಸ್ವಾಮೀಜಿಗಳ ತಾಯಿ ಏನಿದ್ದಾರೆ ಅವರು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. ಓಕೆ, ಈಗ ನೀವು ಅವರ ತಾಯಿ ಹೆಚ್ಚು ಮಾತಾಡೋದಕ್ಕೆ ಬಯಸಲಿಲ್ಲ, ಅವರ ಬಾಯಿಂದ ಯಾವುದೇ ಶಬ್ದಗಳು ಬರ್ತಿರಲಿಲ್ಲ, ಯಾಕಂತಂದರೆ ಅವರು ಹೆತ್ತ ಕರುಳು. ಸೊ ಹಾಗಿರುವಾಗ ಇದ್ದದ್ದಂಥದ್ದೇ ಆವಾಗಲೂ ಕೂಡ ಸ್ವಾಮೀಜಿಗಳು ಮಾತಾಡಿದರು ತಮ್ಮ ತಾಯಿ ಗಂಗಮ್ಮ ಅವ್ರ ಜೊತೆಗೆ. ನೀವು ನಿಮ್ಮ ಇಬ್ಬರು ಸಹೋದರರ ಬಗ್ಗೆ ಹೇಳಿದ್ರಿ, ಯಾರೆಲ್ಲ ಅವರು? ಒಬ್ಬರು ಬೆಂಗಳೂರಿನಲ್ಲಿದ್ದಾರೆ. ಏನು ಹೆಸರು ಅವ್ರದ್ದು? ಕಮಲಮ್ಮ. ಕಮಲಮ್ಮ. ಇನ್ನೊಬ್ಬರು ಸುನಂದಮ್ಮ ಅಂತೇಳಿ ಮಹಾದೇವಪುರ ನೆಲಮಂಗಲ ತಾಲೂಕಿನಲ್ಲಿದ್ದಾರೆ. ಓಕೆ, ಈಗ ಸುನಂದಮ್ಮ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಂದಮ್ಮ ಅವರು ಏನು ಹೇಳ್ತಾರೆ ಸ್ವಾಮೀಜಿಗಳ ಬಗ್ಗೆ, ತಮ್ಮ ಸಹೋದರರ ಬಗ್ಗೆ, ಅದು ಕೂಡ ಕಿರಿಯ ಸಹೋದರ, ಅವರು ಸಾಂಸಾರಿಕ ಜೀವನದಲ್ಲಿರುವಾಗ. ಸುನಂದಮ್ಮ ಅವರೇ, ಏನು ಹೇಳ್ತೀರಿ ನಿಮ್ಮ ತಮ್ಮನಿಗೆ? ನಮಸ್ಕಾರ ಸರ್. ನೀವು ಸ್ವಾಮೀಜಿ ಅವ್ರ ಜೊತೆನೇ ಮಾತಾಡ್ಬೋದು, ಮಾತಾಡಿ. ಹಾಂ, ನಾಗರಾಜ ನಮಸ್ಕಾರ. ನಮಸ್ಕಾರ. ಹಾಂ, ಯಾಕೆ ಈ ಥರ ಮಾಡಿದೆ? ಹಾಂ, ನಮಗೊಂದು ಮಾತು ಹೇಳ್ಬೋದಾಗಿತ್ತಲ್ಲ. ಹಾಂ, ಎತ್ತು ತಂದೆ ತಾಯಿ ಆಸೆ ನೆರವೇರಿಸ್ಬೋದಾಗಿತ್ತಲ್ಲ ಸಮಾಜದಲ್ಲಿ ಇದ್ಕೊಂಡು. ಹಾಂ ಅಲ್ವಾ, ತಂದೆ ತಾಯಿ ಆಸೆ ನೆರವೇರಿಸ್ಬೋದಾಗಿತ್ತಲ್ವ ನೀನು? ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೆ, ಒಳ್ಳೆ ಹೆಸರಿತ್ತು ನಿನ್ಗೆ. ಯಾಕೆ ಈ ಥರ ಮಾಡಿದೆ? ಸರಿ, ಒಂದು ಮಾತಾದ್ರೂ ಹೇಳ್ಬೋದಾಗಿತ್ತಲ್ವ ನಮ್ಗೆ? ಸುಮ್ಮನೆ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಈ ತರ ಮಾಡಿದೀಯ. ನಮ್ಗಂತೂ ತಡ್ಕೊಳಕ್ ಆಗಲ್ಲಪ್ಪ ಇದನ್ನ. ನೋಡಿ, ಈಗ ನೀವು ಅದನ್ನು ಎದುರಿಸಲೇಬೇಕಾಗತ್ತೆ. ನೀವು ಸ್ವಾಮೀಜಿಗಳಾದ ನಂತರ ತಕ್ಷಣ ಅವರ ಇದು ಮಾತನ್ನು ನೀವು ಅಲ್ಲಗಳೇಕಾಗೋದಿಲ್ಲ, ಅವರನ್ನು ಇದು ಮಾಡ್ಬೋದಿತ್ತು. ಆದರೆ ನಿಮ್ಮ ಅಕ್ಕ ಈ ರೀತಿ ಆಳ್ತಾ ಇದ್ದಾರೆ, ಸಮಾಧಾನ ಮಾಡೋದು ಕೂಡ ನಿಮ್ಮ ಜವಾಬ್ದಾರಿ ಆಗುತ್ತೆ. ಹೇಗೆ ಸಮಾಧಾನ ಮಾಡ್ತೀರಾ ಅವರನ್ನು? ನೀವೀಗ ಉತ್ತರ ಕೊಡಬೇಕಾಗತ್ತೆ. ಅವರೆಲ್ಲರೂ ವಿದ್ಯಾವಂತರು ಇರೋದ್ರಿಂದ ಈ ಒಂದು ವಿಚಾರವನ್ನು ಅವರು ಸಂತೋಷವಾಗಿ ಸ್ವೀಕರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತೇನೆ. ಹಾಗೆ ಅವರು ಒಂದು ಕಡೆ ಹೆಮ್ಮೆನೂ ಕೂಡ ಪಡಬೇಕಾಗುತ್ತೆ. ಅವರ ಜೊತೆ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಸಮಾಜವನ್ನೇ ತಂದೆ ತಾಯಿ ಬಂಧು ಬಳಗ ಅಂತೇಳಿ ಸ್ವೀಕರಿಸ್ತಾ ಇರೋದ್ರಿಂದ, ವೈಯಕ್ತಿಕವಾಗಿ ನಾನು ನಿಮಗೆ ತಮ್ಮ ಆಗಿದ್ದರೂ ಕೂಡ ಪೂರ್ವಾಶ್ರಮದಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ಸಮಾಜಕ್ಕೆ ನೀವು ಕೂಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದೀರಿ ಅಂತೇಳಿ ನೀವು ಭಾವಿಸಿ, ಇಡೀ ಸಮಾಜವೇ ನನಗೆ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಬಂಧು ಬಳಗ, ತಂದೆ ತಾಯಿರು ಅಂತೇಳಿ ಭಾವಿಸ್ಲಿಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊತೇನೆ. ಸುನಂದಮ್ಮರ, ಕೇಳಿಸ್ತೀಯಾ ಮಾತು? ಸರ್, ಹೌದು, ಕೇಳಿಸ್ತಾ ಇದೆ. ಏನು ಹೇಳ್ತೀರಿ? ನಿಮ್ಮನ್ನು ಸಮಾಧಾನ ಪಡಿಸ್ತಿದ್ದಾರೆ ಅವರು, ನಿಮಗೆ ಬೇಸರ ಮಾಡಿದೀವಿ ಅಂತ ಹೇಳ್ತಿದ್ದಾರೆ, ನಿಜ. ಆದರೆ ಅದನ್ನು ಸರಿ ಸರ್, ಅವರು ಇದೆಲ್ಲ ಕಾರಣಕ್ಕೆ ಅವರ ರಾಜಕೀಯ ಒತ್ತಡನೇ ಕಾರಣ. ನಾಗಮಂಗಲದಲ್ಲಿ ಇಲ್ಲಿ ವರ್ಷದಲ್ಲಿ ನಡೆದಿದ್ದು ಘಟನೆಯಿಂದ ಅವರು ಆತರ ಸ್ವಾಮೀಜಿಗಳಾಗಿದ್ದಾರೆ. ಏನಾಗಿತ್ತಮ್ಮ ಘಟನೆ ಅದು? ಸರ್, ನಿನ್ನೆಗೆ 1 ವರ್ಷ ಸರ್. ಗಲಾಟೆ ಆಗಿ 2 ದಿನ ಸ್ಟ್ರೈಕ್ ಮಾಡಿ ಅವ್ರು ಯಾರೋ ರಾಜಕೀಯದವ್ರು ಏನೋ ಅಂದ್ರು ಅಂತ ಸರ್. ಈಗ ಸ್ವಾಮೀಜಿ ಆಗಿರೋದವರು ಏನಂದ್ರಂತೆ? ರಾಜಕೀಯದವರು ಏನು ಆಧ್ಯಾತ್ಮಿಕ ಭಾವನೆ ಏನು ಇರ್ಲಿಲ್ಲ ಸರ್ ಅವ್ರಿಗೆ. ಅಂದ್ರೆ ಏನಂದ್ರಂತೆ ರಾಜಕೀಯದವರು? ಯಾವಾಗ ಏನ್ ಘಟನೆ ಆಗಿತ್ತು? ಅವ್ರನ್ನೇ ಕೇಳಿ. ರಾಜಕೀಯ ಒತ್ತಡನೇ ಇದೆ ಕಾರಿ. ಕರೆಕ್ಟ್ ಇದಕ್ಕೆ ವರ್ಷದಿಂದ ಏನ್ ನಡೆದಿತ್ತು ಅಂತ ಅವ್ರನ್ನೇ ಕೇಳಿ. ಏನ್ ನಡೀತು 1 ವರ್ಷದ ಹಿಂದೆ? ಏನ್ ನಡೀತು 1 ವರ್ಷದ ಹಿಂದೆ? ನಾನು ಮೊದಲೇ ಹೇಳಿದ್ದೆ, ಒಂದು ವೇಳೆ ನೀವು ಆ ರೀತಿ ನೀವು ಸನ್ಯಾಸತ್ವ ಸ್ವೀಕರಿಸುವುದಿದ್ರೆ ನೀವು ಪಲಾಯನವಾದ ಮಾಡ್ತಾ ಇದ್ದೀರಿ. ನೀವು ಕಾವಿ ಅನ್ನುವಂಥ ಹೆಸರಿನಲ್ಲಿ ಹುದುಕಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೀರಿ. ಅಲ್ಲಿಗೆ ಯಾವುದೇ ಪ್ರಾಬ್ಲಮ್ಗಳು ಆಗೋದಿಲ್ಲ ಅನ್ನುವಂಥದ್ದಕ್ಕೆ ನೀವು ಇದನ್ನು ಎದುರಿಸಬೇಕಾಗತ್ತೆ ನಿಷ್ಠಾನಂದ ಸ್ವಾಮೀಜಿಗಳೇ. ಖಂಡಿತವಾಗಲೂ ಈ ರೀತಿ ನೀವು ಇಷ್ಟೊಂದು ದಕ್ಷ ಅಧಿಕಾರಿಯಾಗಿ, ನೀವು ಇಷ್ಟೊಂದು ಪ್ರಾಮಾಣಿಕ ಅಧಿಕಾರಿಯಾಗಿದ್ದರೆ ಹೆದರುವಂಥ ಅಗತ್ಯ ಏನಿತ್ತು? ನೀವು ರಾಜಕೀಯ ಒತ್ತಡಗಳಿಗೆ ರಾಜಕೀಯ ಒತ್ತಡಕ್ಕೆ ಬೇಸತ್ತು ನೀವು ಪಲಾಯನವಾದ ರೀತಿಯಲ್ಲಿ ಸ್ವಾಮೀಜಿಗಳಾಗ್ತಾ ಇದ್ದೀರಿ. ಇದು ಸಾಧಾರಣವಾಗಿ ಈಗ ನಿಮ್ಮ ಮೇಲೆ ಕೇಳಿ ಬರ್ತಾ ಇರುವಂಥ ಆರೋಪ. ಏನು ಹೇಳ್ತೀರಿ ಇದಕ್ಕೆ? ಸಾಮಾನ್ಯವಾಗಿ ಘಟನೆ ಏನಾಯ್ತು ಹೇಳಿ ಅವತ್ತು? ಘಟನೆ, ನನ್ನನ್ನು ನಾಗಮಂಗಲದಿಂದ ಗುರುಮಿಟ್ಗಲ್ಗೆ ವರ್ಗಾವಣೆ ಮಾಡಿದ್ರು. ಆ ಒಂದು ವರ್ಗಾವಣೆಯ ಹಿಂದೆಯೇ ನಾನು
ಸತ್ಯವಾಗಿ ಹೇಳೋದಾದರೆ ನನ್ನನ್ನು ವರ್ಗಾವಣೆ ಆಗಿದ್ದು ಜೂನ್ ಎಂಡಲ್ಲಿ 2010ರಲ್ಲಿ. ಆದರೆ ನಾನು ಮೇ ತಿಂಗಳಿನಲ್ಲೇ ಪರಮಪೂಜ್ಯ ಗುರುಗಳನ್ನು ಭೇಟಿ ಮಾಡಿ ವೈಯಕ್ತಿಕವಾಗಿ ಅವ್ರ ಜೊತೆ ಚರ್ಚೆ ಮಾಡಿ, ಸ್ವಾಮೀಜಿ ನನಗೆ ತಹಶೀಲ್ದಾರ್ ಹುದ್ದೆಯಲ್ಲಿ ತೃಪ್ತಿ ಸಿಕ್ಕಿದೆ, ಇನ್ನು ಮುಂದೆ ನಾನು ಆ ವೃತ್ತಿಯಲ್ಲಿ ಮುಂದುವರಲಿಕ್ಕೆ ಇಷ್ಟಪಡ್ತಾ ಇಲ್ಲ, ತಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊಂಡಾಗ ಪೂಜ್ಯ ಸ್ವಾಮೀಜಿಯವರು ಕೂಡ ಅದಕ್ಕೆ ಒಂದು ಮನಸ್ಸನ್ನು ಒಲಿಸಿ ನೀನು ಕೆಲಸ ಮಾಡ್ಕೊಂಡು ಹೋಗಪ್ಪ ಇನ್ನೂ ಸ್ವಲ್ಪ ದಿವಸ. ಅನಂತರ ಗಟ್ಟಿ ನಿರ್ಧಾರ ತಗೊಂಡು ಅಂದ್ರೆ ಟ್ರಾನ್ಸ್ಫರ್ ವಿಚಾರಕ್ಕೆ ನಿಮ್ಗೆ ಬೇಸರ ಆಯ್ತಾ? ಇಲ್ಲ, ನನಗೆ ಯಾವುದೇ ಬೇಸರ ಇಲ್ಲ. ಯಾಕೆಂದರೆ ಈಗ ಏನ್ ಹೇಳ್ತೀರಿ ಸುನಂದ, ಯಾವ ಕಾರಣಕ್ಕಾಗಿ ಬೇಸರ ಆಗಿತ್ತು ಅವರಿಗೆ? ಟ್ರಾನ್ಸ್ಫರ್ ವಿಚಾರಕ್ಕೆ ಬೇಸರ ಆಗಿತ್ತಾ? ಇಲ್ಲ ಸರ್, ಟ್ರಾನ್ಸ್ಫರ್ ವಿಷಯಕ್ಕೆ ಏನ್ ಬೇಜಾರಾಗಿರ್ಲಿಲ್ಲ ಅವ್ರಿಗೆ. ಅದೇ ರಾಜಕೀಯದವ್ರು ಏನೋ ಅಂದ್ರು, ಬೇಡ ಈ ಕೆಲಸ ಅಂದ್ಬಿಟ್ಟು ಈ ತರ ಮಾಡ್ಕೊಂಡಿದ್ರು. ಹೋದ ವರ್ಷನೇ ತಡೆದಿದ್ವಿ ನಾವು, ಬೇಡ ಹೋಗೋದ್ ಬೇಡ ಮಠಕ್ಕೆ ಅಂತ. ಆಮೇಲೆ ಮತ್ತೆ ನಮ್ ತಂದೆ ತಾಯಿನೂ ಕೂಡ ಹೋಗಿ ಅಲ್ಲಿ ಬೇಡ್ಕೊಂಡಿದ್ರು ಅವ್ರನ್ನ, ಸ್ವಾಮೀಜಿನ. ಇಲ್ಲ ನಾವು ಮದ್ವೆ ಮಾಡ್ಬೇಕು, ನೀವು ಸ್ವಾಮೀಜಿಯಾಗಿ ತಗೋಬೇಡಿ ಅವನ್ನ ಅಂತ ಕೇಳಿದಿಕ್ಕೆ, ಆಯ್ತಮ್ಮ ನಿಮ್ ಒಪ್ಪಿಗೆ ಇಲ್ದೇನೆ ನಾನ್ ತಗೊಳಲ್ಲ, ನಾನೇನು ಅವ್ರನ್ನ ಬನ್ನಿ ಅಂತ ಏನ್ ಕರ್ದಿರ್ಲಿಲ್ಲ, ಅವ್ರಾಗೆ ಅವ್ರು ಬಂದಿದ್ದಾರೆ, ಹಂಗೋಸ್ಕರ ನಾವು ಸೇರ್ಸ್ಕೊಂತಿದ್ವಿ ಅಷ್ಟೇನೇನೆ ಅಂತ ಹೇಳಿದ್ರು. ನೋಡಿ ಸರ್, ನಿನ್ನೆ ಇದ್ದಕ್ಕಿದ್ದಂಗೆ ಗೊತ್ತಿಲ್ದಾನೆ ಈ ತರ ಮಾಡೋರೆ. ನಮ್ ತಾಯಿ ಅಂತೂ ನಿಜವಾಗ್ಲೂ ಸತ್ತೋಗ್ಬಿಡ್ತಾರೆ ಸರ್ ಇವ್ರು ಈ ತರ ಮಾಡ್ಕೊಂಡಿರೋದ್ ನೋಡಿದ್ರೆ. ಬಿಡಲ್ವಲ್ಲ ನನ್ನ ಈಗ ಸ್ವಾಮೀಜಿ ಆಗಿ ಬಿಡಲ್ವಲ್ಲ ಅಂತ ನಮ್ ತಾಯಿಗೂ ಒಂದ್ ಮಾತು ತಿಳಿಸಿಲ್ಲ. ನೋಡಿ, ಅವ್ರು ಹೇಳೋದು ಕರೆಕ್ಟ್. ನೀವು ಸಮಾಜದ ಉದ್ಧಾರಕ್ಕೆ ಅಂತೇಳಿ ಸ್ವಾಮೀಜಿಗಳಾಗ್ತೀರಿ. ನಿಮ್ಮ ತಂದೆ ತಾಯಿಗಳನ್ನ, ನಿಮ್ಮ ತಾಯಿಯನ್ನ ಸಮಾಧಾನ ಪಡಿಸಲಿಕ್ಕೆ ನಿಮ್ಮಿಂದ ಆಗಲಿಲ್ಲ, ಅವರನ್ನು ಮನವೊಲಿಸಲಿಕ್ಕೆ ನಿಮ್ಗಾಗಿಲ್ಲ, ನೀವಿನ್ನು ಸಮಾಜವನ್ನು ಹೇಗೆ ಮನವೊಲಿಸ್ತೀರಿ? ನನ್ನದೊಂದು ಪ್ರಶ್ನೆ, ಆ ತಾಯಿಯ ಮಗ ಇಲ್ಲೇ ಬದುಕಿದ್ದಾನೆ, ಎಲ್ಲೂ ಓಡೋಗಿಲ್ಲ, ಸಮಾಜಕ್ಕಾಗಿ ತನ್ನನ್ನು ಅರ್ಪಣೆ ಮಾಡ್ಕೊಂಡಿದ್ದಾನೆ. ಆ ವಿಚಾರದಲ್ಲಿ ನನ್ನ ತಂದೆ ತಾಯಿಗಳು, ಬಂಧು ಬಳಗ ಎಲ್ಲವೂ ಕೂಡ ಖುಷಿ ಪಡಬೇಕು, ಹೆಮ್ಮೆ ಪಡಬೇಕು. ಅವರು ಇದ್ದರೆ ಸಲಹೆಗಳನ್ನೂ ಕೂಡ ಕೊಡಲಿ, ಸಮಾಜಕ್ಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವ್ರ ಹತ್ರ ಏನಾದರೂ ಸಲಹೆಗಳಿದ್ದರೆ ಕೊಡಲಿ, ಅವರ ಆಶೀರ್ವಾದ ನನಗೆ ಇರಬೇಕು ಅಂತೇಳಿ ನಾನು ಬಯಕೆ ಮಾಡ್ಕೊತೀನಿ. ನಾನು ಯಾರನ್ನೂ ಬಿಟ್ಟು ಎಲ್ಲಿಯೂ ಓಡೋಗಿಲ್ಲ, ನಿಮ್ಮ ಮಧ್ಯೆನೇ ಇದ್ದೀನಿ, ಸಮಾಜಕ್ಕಾಗಿ ನನ್ನನ್ನು ನಾನು ತೆರ್ಕೊಂಡಿದ್ದೀನಿ ಅಷ್ಟೇ. ದಯಮಾಡಿ ನೀವು ಸಂಕುಚಿತ ಭಾವನೆಯಿಂದ ಯೋಚನೆ ಮಾಡಬಾರ್ದು, ವಿಶಾಲ ಭಾವನೆಯಿಂದ ಯೋಚನೆ ಮಾಡಿ. ಅದೆಷ್ಟೋ ಸಾಧು ಮಹಾತ್ಮರು ಈ ದೇಶದಲ್ಲಿ ಹುಟ್ಟಿದ್ದಾರೆ, ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೆಲ್ಲರೂ ಕೂಡ ಅದೇ ರೀತಿ ಸ್ವಾರ್ಥ ಮತ್ತು ಸಂಕುಚಿತ ಭಾವನೆ ಇಟ್ಕೊಂಡಿದ್ರೆ ಈ ದೇಶಕ್ಕೆ ಪ್ರಪಂಚ ಮಟ್ಟದಲ್ಲಿ ಎಲ್ಲಿ ಆಧ್ಯಾತ್ಮಿಕವಾಗಿ ಶ್ರೇಷ್ಠವಾದಂಥ ಸ್ಥಾನಮಾನ ಸಿಗ್ತಾ ಇತ್ತು. ಅನೇಕ ಮಹಾತ್ಮರು, ಉದಾಹರಣೆಗೆ ಆದಿಚುಂಚನಗಿರಿ ಮಹಾಸಂಸ್ಥಾನದಲ್ಲಿ. ಈಗ ಸುನಂದಮ್ಮ ಅವರೇ, ನನ್ನ ಮಾತು ಕೇಳಿಸ್ತಾ ಇದೆಯಾ ನಿಮಗೆ? ಈಗ ಇವರಿಗೆ ಮದುವೆ ಮಾಡೋದಕ್ಕೆ ಯಾವತ್ತಾದ್ರೂ ಪ್ರಯತ್ನ ಪಡ್ಲಿಲ್ವಾ ನೀವು? ಹುಡುಗಿ ನೋಡ್ಲಿಲ್ವಾ? ಸರ್, ಹುಡುಗಿ ನೋಡಕ್ಕೆ ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಣ, ಸ್ವಲ್ಪ ಹೆಚ್ಚಿಗೆ ಸಂಪಾದನೆ ಮಾಡೋ ರೀತಿ ಆದ್ರೆ ಆಗ್ಬೋದು ಅಂತಿದ್ರಲ್ಲ ಸರ್. ಹಂಗಾಗಿ ಬುದ್ಧಿವಂತರಲ್ವಾ ಅವರು, ನೋಡ್ತಾರೆ ಹೇಳ್ತಾರೆ ಬಿಡಿ ಮದುವೆ ವಿಷಯನ ಅಂತ ಹಂಗೆ ತಡ್ಕೊಂಡ್ ಬಂದ್ರು ಸರ್. ಓಕೆ, ನಿಮ್ಮ ತಂದೆ ಏನ್ ಕೆಲಸ ಮಾಡ್ತಾರೆ? ಸರ್ ವ್ಯವಸಾಯನೇ ಸರ್ ಅವರು. ನಮ್ಮ ತಂದೆ ವ್ಯವಸಾಯ. ಅಮ್ಮ? ಅದೇ ಸರ್, ವ್ಯವಸಾಯನೇ. ಓಕೆ, ಈಗ ನೀವು ಹೇಳೋ ಪ್ರಕಾರ, ಆದ್ರೆ ಒಂದು ಮಾತು ಕೇಳ್ತೀನಿ, ಸನ್ಯಾಸಿ ಆಗ್ಬೇಕು ಅಂತ ನೀವು ಹೇಳಿದ್ರೆ ಅವರಿಗೆ ಮೊದಲಿಂದಲೂ ಆಸೆ ಅಂತದ್ದು ಇರ್ಲಿಲ್ಲ ಅಂತ? ಇಲ್ಲ ಸರ್, ಎಲ್ಲಿಲ್ಲ ಸರ್, ಮಾತ್ರ ಯಾವತ್ತು ಆತರ ನಡ್ಕೊಂಡಿರ್ಲಿಲ್ಲ, ಆತರ ಭಾವನೆನೂ ಕೂಡ ಇರ್ಲಿಲ್ಲ. ಈಗ ಮದುವೆ ವಿಚಾರ ಮಾಡೋ ಏನಾದ್ರು ನೀವು ಮಾತಾಡುವಾಗ ಅವರ ರಿಯಾಕ್ಷನ್ ಏನಿರ್ತಿತ್ತು? ಮದುವೆ ಆಗೋ ತಮ್ಮನ ಹತ್ರ ನೀವು ಫೋನ್ ಕಟ್ ಮಾಡ್ಬಿಡೋರು ಸರ್, ಮದ್ವೆ ಸುದ್ದಿ ಎತ್ತಿದ್ರೆ ಫೋನ್ ಮಾಡ್ಬಿಡೋರು. ಇಲ್ಲಿ ವರ್ಷದಿಂದ ನಾವು ಆ ಮದ್ವೆ ಸುದ್ದಿನೂ ಎತ್ತುತ್ತಿರ್ಲಿಲ್ಲ. ಆಯ್ತಪ್ಪ, ಚೆನ್ನಾಗಿರೋ, ನೀವು ಖುಷಿಯಾಗಿರೋ, ಸಂತೋಷವಾಗಿ ಅವನಲ್ವಾ ಅಂತ ಸುಮ್ಮನೆ ನಾವು. ನೀವು ಹೇಳೋ ಪ್ರಕಾರ ಇದು ಖಂಡಿತವಾಗ್ಲೂ ರಾಜಕೀಯ ಒತ್ತಡಕ್ಕೆ ಮಣಿದು, ರಾಜಕೀಯದಿಂದ ಬೇಸತ್ತು, ರಾಜಕೀಯ ವ್ಯಕ್ತಿಗಳೇನಿರ್ತಾರೆ ಅವರ ಹಾಕುವ ಒತ್ತಡಕ್ಕೆ ಮಣಿದು ಇವರು ಬೇಸತ್ತು ಸನ್ಯಾಸಿ ಆಗಿದ್ದಾರೆ ಅಂತ ನೀವು ಹೇಳ್ತಾ ಇರೋದು? ಹೌದು ಸರ್. ಮತ್ತೆ ಇವನನ್ನ ಒಂಟಿಯಾಗಿ ಬೆಳಗಾಕೆ ಬಿಟ್ಟಿದ್ದು, ಆಟದಲ್ಲಿ ಬಿಟ್ಟಿದ್ದು ತುಂಬಾ ಕೆಟ್ಟದು ಅನ್ನಿಸ್ತಾರೆ ಸರ್. ಹೆಚ್ಚಿಗೆ ಓದೋದು ಒಂಥರ ದೊಡ್ಡದು ತಪ್ಪು ಅಂತ ಅನ್ನಿಸ್ತದೆ ಸರ್ ನಮ್ಗೆ ಈಗ. ಸುನಂದಮ್ಮ ಅವರು ಹೇಳಿದಂಥ ಮಾತಿಗೆ ಹೇಳುವಂಥದ್ದು. ಆದರೆ ಸುನಂದಮ್ಮ ಅವರು ಹೇಳೋ ಪ್ರಕಾರ ಇಲ್ಲ, ಖಂಡಿತವಾಗಲೂ ಆಧ್ಯಾತ್ಮದತ್ತ ಅವರಿಗೆ ಅಂತ ಒಲವು ಇರಲಿಲ್ಲ, ಆದರೆ ರಾಜಕೀಯ ಒತ್ತಡಗಳಿಗೆ ಬೇಸತ್ತು ಅವರು ಸ್ವಾಮೀಜಿಗಳಾಗ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಈ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಆದರೆ ಖಂಡಿತವಾಗ್ಲೂ ಒಂದು ಆರೋಪ ಅದು ಬಂದೇ ಬರುತ್ತೆ. ಆ ಆರೋಪಕ್ಕೆ ಉತ್ತರ ನೀಡಲೇಬೇಕಾಗುತ್ತೆ ಸ್ವಾಮೀಜಿಗಳು. ಅದನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಕೂಡ ಸ್ವಾಮೀಜಿಗಳು ಮಾಡಿದರು. ಒಟ್ಟಾರೆಯಾಗಿ ನೋಡೋಣ. ಈಗ ಮತ್ತೆ ಕೆಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ, ಆ ಪ್ರಶ್ನೆಗಳನ್ನು ಕೂಡ ಕೇಳೋಣ. ನೀವು ಕೂಡ ಪ್ರಶ್ನೆಯನ್ನು ಕೇಳಬಹುದು. ಅದಕ್ಕಿಂತ ಮೊದಲು ಈಗ ಒಂದು ಬ್ರೇಕ್.